ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಅಕ್ಷಯ ತೃತೀಯ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಅಕ್ಷಯ ತೃತೀಯನ ಸೆಲೆಬ್ರೇಟ್ ಮಾಡಿದ್ವಿ, ಆಮೇಲೆ ನಾನು ಏನು ಗೋಲ್ಡ್ ಶಾಪಿಂಗ್ ಮಾಡಿದೆ ಅನ್ನೋದನ್ನು ಕೂಡ ನಿಮಗೆ ಈ ಒಂದು ವಿಡಿಯೋನಲ್ಲೇ ತಿಳಿಸ್ಕೊಡ್ತೀನಿ. ಇದೇನಪ್ಪ ವಿಡಿಯೋ ಸ್ಟಾರ್ಟಿಂಗಲ್ಲೇ ಗಿಫ್ಟ್ ಓಪನ್ ಮಾಡ್ತಾಯಿದ್ದಾರೆ, ಯಾರು ಕೊಟ್ಟಿರ್ಬೋದು ಅಂತ ನೀವು ಯೋಚನೆ ಮಾಡ್ತಾ ಇರ್ತೀರಾ. ಹಾಗೆಯೇ ಏನು ಗಿಫ್ಟು ಅಂತ ಕೂಡ ನಿಮಗೆ ಕ್ಯೂರಿಯಸ್ ಆಗಿರುತ್ತೆ. ಸೊ ನನಗಂತೂ ಈ ಒಂದು ಗಿಫ್ಟ್ ಓಪನ್ ಮಾಡೋದಕ್ಕೆ ತುಂಬ ಖುಷಿ ಆಗ್ತಾಯಿತ್ತು. ಯಾಕೆಂತಂದರೆ ಅವ್ರು ಏನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನನಗೆ ಆಲ್ರೆಡಿ ಗೊತ್ತಿತ್ತು. ಅದಕ್ಕೋಸ್ಕರನೇ ನನಗೆ ಫುಲ್ಲು ಎಕ್ಸೈಟ್ಮೆಂಟ್ ಅಂತ ಹೇಳ್ಬೋದು. ಸೊ ಇವತ್ತು ಬೆಳಗ್ಗೆ ಆ್ಯಕ್ಚುಲಾಗಿ ನನಗೆ ಇದು ರಿಸೀವ್ ಆಗಿದ್ದು, ಇದು ಬಂದುಬಿಟ್ಟು ಭಗವದ್ಗೀತಾ. ಈ ಒಂದು ಗಿಫ್ಟನ್ನು ನನಗೆ ಕೊಟ್ಟಿರೋದು ಬಂದು ನಮ್ಮ ಬಿಲ್ಡಿಂಗ್ ಹತ್ರ ಕೆಲಸ ಮಾಡೋ ಲೇಬರು ವೀರೇಶ್ ಅಂತ ಅವ್ರ ಹೆಸರು. ಅವರು ನನ್ನ ಬರ್ತಡೇ ದಿನವೇ ಕೊಡೋದಕ್ಕೆ ಬಂದರು. ಬಟ್ ಅವತ್ತಿನ ದಿನ ನಾನು ಈಸ್ಕೊಳ್ಳೋ ಹಾಗಿರಲಿಲ್ಲ, ನನಗೆ ಗೊತ್ತಿತ್ತಲ್ವ ಅದು ಭಗವದ್ಗೀತೆ ಅಂತ. ಸೊ ಹಾಗಾಗಿ ಹೇಳಿದ್ದೆ ನಾನು ಲೇಟಾಗಿ ಕಲೆಕ್ಟ್ ಮಾಡ್ಕೊಳ್ತೀನಿ, ನೀವು ಅವಾಗ ಕೊಡಿ ಅಂತ ಅಂದ್ಬಿಟ್ಟು. ಅವರು ಲಾಸ್ಟ್ ವೀಕಿಂದ ಕೂಡ ಹೇಳ್ತಾನೆ ಇದ್ರು ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಬಟ್ ಅವತ್ತೇನೋ ಹೇಳ್ತಾರಲ್ವ, ಈಸ್ಕೊಳ್ಳೋ ಅಂತಹ ಪುಣ್ಯ ಅವತ್ತಿನ ದಿನ ನಮ್ಗೆ ಇರಲಿಲ್ವೇನೋ. ಅದಾದಮೇಲೆ ಈಗ ಮೊನ್ನೆ ಅವರು ಊರಿಗೆ ಹೋಗ್ಬಿಟ್ಟಿದ್ರು, ಒಂದು ಸ್ವಲ್ಪ ಕೆಲಸ ಎಲ್ಲ ಇದೆ ಅಂತ ಅಂದ್ಬಿಟ್ಟು. ಅವತ್ತಿನ ದಿನ ಕೂಡ ನಾನು ಈಸ್ಕೊಳ್ಳೋದಕ್ಕಾಗಲಿಲ್ಲ. ಫೈನಲಿ ಇವತ್ತು ಬೆಳಗ್ಗೆ ನಮಗೆ ಈ ಒಂದು ಗಿಫ್ಟನ್ನು ಕೊಟ್ಟರು. ಸೊ ಈ ನಡುವೆ ಯಾಕೋ ತುಂಬ ಅನಿಸ್ತಾ ಇತ್ತು ಭಗವದ್ಗೀತೆ ಓದಬೇಕು ಅಂತ ಅಂದ್ಬಿಟ್ಟು. ಸೊ ಅಭ್ಯಾಸ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಪೂಜೆ ಮಾಡಿದಾಗ ಪ್ರತಿದಿನ ಆದಷ್ಟು 1 ಪೇಪರ್ ಅಥವಾ 2 ಪೇಪರ್ ಓದೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಬಟ್ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ಇವತ್ತಿನ ದಿನ ನಮಗೆ ಈ ಒಂದು ಬುಕ್ ಸಿಕ್ಕಿರೋದು. ಹಾಗೆಯೇ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಅಕ್ಷಯ ತೃತೀಯ ದಿನ ನಮ್ಮ ಮನೆಗೆ ಭಗವದ್ಗೀತೆ ಬಂತಲ್ಲ ಅಂತ ತುಂಬ ಖುಷಿ ಆಯಿತು. ಇವಾಗ ನಾನು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಮಾಡೋದಕ್ಕೂ ಮುಂಚೆ ಈ ಒಂದು ಗಿಫ್ಟ್ ರ್ಯಾಪರ್ನ ಕೂಡ ಓಪನ್ ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಜೀವನ್ ನಾನು ಇಬ್ಬರು ಕೂಡ ಸುಮಾರು ವರ್ಷಗಳಿಂದ ಅಂದ್ಕೊಳ್ತಾ ಇದ್ವಿ ಭಗವದ್ಗೀತೆ ತೊಗೊಳ್ಬೇಕು, ಮನೆಯಲ್ಲಿ ಇರಬೇಕು ಭಗವದ್ಗೀತೆ ಅಂತ. ಬಟ್ ಅದೇನೋ ಗೊತ್ತಿಲ್ಲ, ತೊಗೊಳೋದಕ್ಕೇ ಆಗ್ತಿರ್ಲಿಲ್ಲ. ಬಟ್ ಏನೋ ನಮಗೆ ಗಿಫ್ಟ್ ಮುಖಾಂತರ ಭಗವದ್ಗೀತೆ ಬಂತಲ್ಲ, ಅದೊಂಥರ ಖುಷಿ ಅಂತಲೇ ಹೇಳ್ಬೋದು. ಇವಾಗ ಬನ್ನಿ ಪೂಜೆ ಮಾಡೋದಕ್ಕೆ ಕೂಡ ಟೈಮ್ ಆಯಿತು. ಫಸ್ಟಿಗೆ ಪೂಜೆ ಮಾಡಿಬಿಡ್ತೀನಿ, ಅದಾದಮೇಲೆ ಬಿಲ್ಡಿಂಗ್ ಹತ್ರ ಕೂಡ ಹೋಗಬೇಕು. ಹಿಂದಿನ ದಿನವೇ ನಾನು ದೇವ್ರ ಸಾಮಾನೆಲ್ಲ ತೊಳೆದು ಕ್ಲೀನ್ ಮಾಡಿದ್ದೆ, ಹೂವು ಎಲ್ಲ ಮುಡಿಸಿ ಪೂಜೆ ಮಾಡಬೇಕು. ಸೊ ಇವತ್ತು ಶುಕ್ರವಾರ ಅಕ್ಷಯ ತೃತೀಯ. ಸೊ ನಮ್ಮ ಮನೆಯಲ್ಲಿ ಸ್ನಾನ ಆಯಿತು, ಪೂಜೆ ಕೂಡ ಮಾಡಿದ್ದಾಯಿತು. ನೆನ್ನೆನೇ ದೇವ್ರ ಸಾಮಾನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ. ಸೊ ಇವಾಗ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಅಮ್ಮನ ಮನೆಗೆ ಹೋಗಬೇಕು, ಅಪ್ಪನ ಬಿಟ್ಟು. ಅದಾದಮೇಲೆ ನಾನು ಬಿಲ್ಡಿಂಗ್ ಹತ್ರ ಹೋಗ್ತೀನಿ. ಸೊ ಹಾಗೆಯೇ ಇವತ್ತು ಸ್ವಲ್ಪ ಗೋಲ್ಡ್ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಕ್ಷಯ ತೃತೀಯ ದಿನ ಗೋಲ್ಡ್ ಅಥವಾ ಸಿಲ್ವರ್ ಏನಾದರೂ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಇಫ್ ಇನ್ ಕೇಸ್ ಆಗಲಿಲ್ಲ ಗೋಲ್ಡ್ ಅಥವಾ ಸಿಲ್ವರ್ ಪರ್ಚೇಸ್ ಮಾಡೋದಕ್ಕೆ ಅಂತ ಅಂದರೆ ಮನೆಗೆ ಏನಾದರೂ ಗ್ರಾಸರಿ ಐಟಮ್ಸ್ನ ತೊಗೊಂಡು ಬರ್ಬೋದು, ಅದು ಕೂಡ ಒಳ್ಳೆಯದು ಅಂತ. ಸೊ ಹಾಗಾಗಿ ಇವತ್ತು ನಾನು ಏನಾದ್ರು ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಯಾವ ರೀತಿ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರಿದಲ್ಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಇವತ್ತು ನನಗೆ ತುಂಬಾ ಖುಷಿಯಾಗಿದ್ದ ವಿಷಯ ಏನು ಅಂತ ಅಂದರೆ, ಇವತ್ತು ನನಗೆ ಭಗವದ್ಗೀತೆ ಸಿಕ್ಕಿದೆ. ಆ್ಯಸ್ ಅ ಗಿಫ್ಟ್ ನನಗೆ ಸಿಕ್ಕಿದೆ ಭಗವದ್ಗೀತೆ. ತುಂಬ ಖುಷಿ ಆಯಿತು. ಆ್ಯಕ್ಚುಲಾಗಿ ನನ್ನ ಬರ್ತಡೇ ದಿನವೇ ನನಗೆ ಭಗವದ್ಗೀತೆ ಬುಕ್ ಸಿಗಬೇಕಾಗಿತ್ತು. ಬಟ್ ಆಗಿರಲಿಲ್ಲ, ಸಮ್ ರೀಸನ್ಸಿಂದ ನಾನು ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕಾಗಿರಲಿಲ್ಲ. ಹಾಗೆಯೇ ಯಾರಪ್ಪ ಈ ಒಂದು ಗಿಫ್ಟ್ನ ಕೊಟ್ಟಿದ್ದು ಅಂತ ಅಂದರೆ, ನಮ್ಮ ಬಿಲ್ಡಿಂಗ್ ಹತ್ರ ವರ್ಕ್ ಮಾಡುವಂಥ ಲೇಬರ್ ಅವ್ರು ಕೊಟ್ಟಿದ್ದು. ಸೊ ನಾನು ನನ್ನ ಬರ್ತಡೇ ದಿನವೇ ತೊಗೊಳ್ಬೇಕಾಗಿತ್ತು, ಬಟ್ ಅವತ್ತು ಆಗಿರಲಿಲ್ಲ. ಬಟ್ ಒಳ್ಳೆ ದಿನವೇ ನಮ್ಮ ಮನೆಗೆ ಭಗವದ್ಗೀತೆ ಬುಕ್ ಸೇರಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಇನ್ಫ್ಯಾಕ್ಟ್ ಹೇಳಬೇಕಂತ ಅಂದರೆ ನಾನೇ ತೊಗೊಳ್ಬೇಕಂತ ಅಂದ್ಕೊಳ್ತಾ ಇದ್ದೆ. ನನಗೆ ತುಂಬ ಇಷ್ಟ, ಅದೇನೋ ಗೊತ್ತಿಲ್ಲ, ಈ ನಡುವೆ ಅನ್ನಿಸ್ತಾ ಇತ್ತು ಭಗವದ್ಗೀತೆ ಓದಬೇಕು ಅಂತೆಲ್ಲ ತುಂಬ ಅನ್ನಿಸ್ತಾ ಇತ್ತು. ಬಟ್ ಫೈನಲಿ ಭಗವದ್ಗೀತೆ ನಮ್ಮ ಮನೆಗೆ ಬಂತಲ್ಲ, ಅದೇ ಒಂಥರ ಖುಷಿ ನನಗೆ. ಸೊ ಮನೆಯಲ್ಲಿ ಹೇಳ್ತಾರೆ ದೊಡ್ಡವರೆಲ್ಲ, ಭಗವದ್ಗೀತೆ ಮನೆಯಲ್ಲಿ ಇಟ್ಕೊಳ್ಬೇಕು ಒಳ್ಳೆಯದು ಅಂತ. ಸೊ ನನಗೆ ಅದೇ ಖುಷಿ, ನಮ್ಮ ಮನೆಗೆ ಬಂತಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಅದು ಕೂಡ ಯಾರೋ ಗಿಫ್ಟ್ ಕೊಟ್ಟಿದ್ದು. ಸೊ ಪೂಜೆ ಎಲ್ಲ ಆಯಿತು, ಅಲ್ಲಿಟ್ಟಿದ್ದೀನಿ, ಅಲ್ಲಿಟ್ಟು ಪೂಜೆ ಮಾಡಿದ್ದೀನಿ. ನೋಡೋಣ ಯಾವಾಗ ಆಗುತ್ತೋ ಆವಾಗ ಒಂದೊಂದು ಪೇಜ್, ಅಟ್ಲೀಸ್ಟ್ ಒಂದು 2-3 ಪೇಜ್ ಆದರೂ ಓದೋಣ ಅಂತ ಅಂದ್ಕೊತಾ ಇದ್ದೀನಿ. ತುಂಬ ಚೇಂಜ್ ಆಗಬೇಕು ನಾನು ಕೂಡ. ನಾನೇನು 100% ಪರ್ಫೆಕ್ಟ್ ಅಲ್ಲ, ಬಟ್ ಏನೋ ಈ ನಡುವೆ ಹಂಗೆ ಅನ್ನಿಸ್ಬಿಟ್ಟಿದೆ. ಓದೋಣ ಸಮಥಿಂಗ್, ಏನಾದರೂ ಒಂದು ದೇವ್ರ ಬುಕ್ ಆಗಿರ್ಬೋದು, ದೇವ್ರ ಸ್ತೋತ್ರ ಅಥವಾ ಎಲ್ಲ ಕಲ್ತ್ಕೊಬೇಕು ಅಂತ ನನಗಿಷ್ಟ. ಹಾಗಾಗಿ ಫ್ರೀ ಅವರ್ಸಲ್ಲಿ ಅಥವಾ ಫ್ರೀ ಟೈಮಲ್ಲಿ ಯಾವುದಾದ್ರೂ ಶ್ಲೋಕ ಎಲ್ಲ ಕಲ್ತ್ಕೊಳ್ಳೋಕ್ಕಾದರೆ ಕಲ್ತ್ಕೊತಾ ಇರ್ತೀನಿ. ಆರೆಲ್ಸ್ ಇಯರ್ಬಡ್ಸ್ ಹಾಕ್ಕೊಂಡು ಕೇಳಿಸ್ಕೊತಾ ಇರ್ತೀನಿ. ಹನುಮಾನ್ ಚಾಲೀಸ ಕಲ್ತ್ಕೊಬೇಕು ಅಂತ ತುಂಬ ಆಸೆ ಇತ್ತು. ಅದನ್ನು ಕಲ್ತಿಲ್ಲ ಅಂತ ಅಂದರೂ ಅಟ್ಲೀಸ್ಟ್ ಕೇಳಬೇಕು ಅಂತ ಹೇಳ್ತಾರೆ. ಸೊ ಅದನ್ನು ಮಾಡ್ತಾಯಿದ್ದೀನಿ. ಹಾಗೆಯೇ ಲಕ್ಷ್ಮೀ ಸ್ತೋತ್ರ ಇದನ್ನೆಲ್ಲ ಆವಾಗವಾಗ ಕೇಳ್ತಾ ಇರ್ತೀನಿ. ಒಂಥರ ಮೈಂಡ್ ಪೀಸ್ ಅನಿಸುತ್ತೆ. ತುಂಬ ಟೆನ್ಷನ್ ಅಂತ ಅನಿಸಿದಾಗ ಈ ರೀತಿ ಯಾವುದಾದ್ರೂ ದೇವ್ರ ಸ್ತೋತ್ರನ ಕೇಳಿದ್ರೆ ಒಂಥರ ಮೈಂಡ್ ಆರಾಮ್ ಅಂತ ಅನಿಸುತ್ತೆ. ನನಗೆ ಈ ನಡುವೆ ನಂಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗ್ತಿದೆ ಅದು. ತುಂಬ ಏನಾದರೂ ಜಾಸ್ತಿ ತಲೆ ಭಾರ ಅಥವಾ ಟೆನ್ಷನ್ ಅಂತ ಅನಿಸಿದಾಗ ದೇವ್ರ ಸ್ತೋತ್ರನ ಕೇಳಿದ್ರೆ ಮೈಂಡ್ ಪೀಸ್ ಅಂತ ಅನಿಸುತ್ತೆ. ಹಾಗಾಗಿ ನನಗೆ ಇವಾಗ ಯಾಕೋ ಆಧ್ಯಾತ್ಮಿಕ ಕಡೆ ಜಾಸ್ತಿ ಮನಸ್ಸು ಸೆಳೀತಾ ಇದೆ ಅಂತ ಹೇಳ್ಬೋದು.
ಅದು ಕೂಡ ಒಂಥರ ಒಳ್ಳೆಯದೇ ಅಲ್ವಾ. ಹಾಗೆ ಇವಾಗ ಬನ್ನಿ ನಮ್ಮ ಬಿಲ್ಡಿಂಗ್ ಹತ್ರ ಹೋಗೋಣ, ಅಲ್ಲಿ ಏನು ಕೆಲಸ ನಡೀತಾ ಇದೆ ನೋಡಿಕೊಂಡು ಅಪ್ಪನ ಮನೆ ಹತ್ರ ಅಮ್ಮನ ಮನೆ ಹತ್ರ ಬಿಟ್ಬಿಟ್ಟು ಹೋಗ್ತೀನಿ. ಮತ್ತು ಇವತ್ತು ಏನಂದರೆ ಮೀಶೋಯಿಂದ ಒಂದು ಸ್ವಲ್ಪ ಡ್ರೆಸ್ಗಳೆಲ್ಲ ಆರ್ಡ್ರ್ ಮಾಡಿದ್ದೆ. ಆ್ಯಕ್ಚುಲಾಗಿ ನಾನು ಆರ್ಡರ್ ಮಾಡಿದ್ದು ಒಂದು 20 ಡೇಸೇ ಆಯಿತು. ಒಂದು ಸ್ವಲ್ಪ ಲೇಟಾಗೇ ರಿಸೀವ್ ಆಯಿತು ನನಗೆ. ಯಾವ ರೀತಿ ಡ್ರೆಸ್ ಎಲ್ಲ ಇದೆ ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ, ಯಾವೆಲ್ಲ ಡ್ರೆಸ್ನ ಆರ್ಡರ್ ಮಾಡಿದೆ ಅಂತ ಕೂಡ ಶೇರ್ ಮಾಡ್ಕೊಳ್ತೀನಿ. ಅಮ್ಮನ ಮನೆಗೆ ರಿಸೀವ್ ಆಗಿದೆ. ಅಪ್ಪು ಅಂತೂ ರೆಡಿ ಆಗಿಬಿಟ್ಟಿದ್ದಾನೆ ನನ್ನ ಮಗ ಹೋಗೋಕ್ಕೆ ಅಲ್ವಮ್ಮ. ಸೈಟಿಗೆ ಹೋಗ್ತೀನಿ ನಾನು, ಅಮ್ಮ ಮನೆಗೆ ಹೋಗ್ತಿದ್ದೀನಿ. ಹೋಗೋಣ ಸರಿ ಹೋಗೋಣ, ಅಮ್ಮ ಮನೆಗೆ ಹೋಗೋಣ. ಇವಾಗ ಅಪ್ಪುನ ಕರ್ಕೊಂಡು ಅಮ್ಮನ ಮನೆಯಲ್ಲಿ ಬಿಟ್ಟು ಅದಾದಮೇಲೆ ಬಿಲ್ಡಿಂಗ್ ಹತ್ರ ಹೋಗ್ತೀನಿ. ನಾನು ಒಂದು 12 ಗಂಟೆ ಹಾಗೆ ಜ್ಯುವೆಲರಿ ಶಾಪ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಏನು ಕೆಲಸ ನಡೀತಾ ಇದೆ ಅಂತ ನೋಡಿಕೊಂಡು ಅದಾದಮೇಲೆ ಒಂದು 12 ಗಂಟೆ ಹಾಗೆ ಹೊರಟ್ರು ಒಂದು ಗಂಟೆ ಅಥವಾ 1:15 ಅಷ್ಟೊತ್ತಿಗೆ ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ಅಂತ. ಸೊ ಇವಾಗ ಅಮ್ಮನ ಮನೆ ಹತ್ರ ಬಿಡೋದಕ್ಕೆ ಬಂದೆ. ಅಪ್ಪನ ಅಮ್ಮ ರಂಗೋಲಿ ಹಾಕ್ತಾ ಇದ್ದಾರೆ. ನಮ್ಮಮ್ಮ ನಿಜವಾಗ್ಲೂ ಇಷ್ಟಪಡ್ತಾರೆ ರಂಗೋಲಿ ಹಾಕೋದು. ಅಂದರೆ ಇನ್ಫ್ಯಾಕ್ಟ್ ಒಂದು ಬುಕ್ಕೇನೆ ಇಟ್ಕೊಂಡಿದ್ದಾರೆ ನಮ್ಮಮ್ಮ. ಹೇಳ್ಬೇಕಂದ್ರೆ ಒಂದು ಯಾವಾಗಾದ್ರೂ ತೋರಿಸ್ತೀನಿ. ತುಂಬ ಡಿಫ್ರೆಂಟ್ ಆಗಿ ರಂಗೋಲಿಗಳೆಲ್ಲ ಹಾಕ್ತಾ ಇರ್ತಾರೆ ಅವಾಗವಾಗ. ಯಾರ ಮನೆ ಮುಂದೆನಾದ್ರೂ ನೋಡ್ಕೊಂಡ್ ಬಂದ್ಬಿಟ್ರೆ ಸಾಕು, ಆ ರಂಗೋಲಿ ಬುಕ್ಕಲ್ಲಿ ಆಗ್ಲೇ ಪ್ರಿಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಮ್ಮಮ್ಮ. ರಂಗೋಲಿಗಳನ್ನೆಲ್ಲ ಹಾಕ್ತಾ ಇರ್ತಾರೆ. ಸೊ ನನಗೂ ಕೂಡ ಟೈಮ್ ಆಗಿತ್ತು. ನಮ್ಮಪ್ಪ ಇವತ್ತೇನೋ ಆಫೀಸಿಗೆ ರಜಾ ಹಾಕಿದ್ರಂತೆ. ಸರಿ ಬಿಲ್ಡಿಂಗ್ ಹತ್ರ ಹೋಗಿದ್ದಾರೆ, ನೀನೇನಕ್ಕೆ ಹೋಗ್ತೀಯ ಬಿಡು ಅಂತ ಮಮ್ಮಿ ಅಂದರು. ನನಗೆ ನಿಜವಾಗ್ಲೂ ಪಾಪ ರಜಾ ಹಾಕಿರೋದೇ ಗೊತ್ತಿಲ್ಲ. ಫೋನ್ ಮಾಡಿಬಿಟ್ಟು ಎಲ್ಲಿದೆಯಾ ಇನ್ನೂ ಬಿಲ್ಡಿಂಗ್ ಹತ್ರ ಹೋಗಿಲ್ವಾ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ನಾನು ಬೇಗ ಹೊರಟ್ಬಿಟ್ಟು ಇವಾಗ ಬಿಲ್ಡಿಂಗ್ ಹತ್ರ ಹೋಗ್ತಾ ಇದ್ದೀನಿ. ಯಾಕೆ ಬೇಕು ಸುಮ್ಮನೆ ಬೈಸ್ಕೊಳ್ಳೋದು. ಸೊ ಏನು ಗೊತ್ತಾ, ನಮ್ಮಪ್ಪ ಬಟ್ಟೆ ತೊಗೊಂಡ್ರೆ ಸಾಕು ಬೈತಾರೆ. ಅಲ್ಲಿ ಏನಂತಾರೆ, ಡೆಲಿವರಿ ಬಾಯ್ ಎಲ್ಲ ಬಂದು ನಮ್ಮ ಅಪ್ಪನ ಕೈಯಲ್ಲೇ ನಾನು ಆರ್ಡರ್ ಮಾಡಿರೋದನ್ನೆಲ್ಲ ಕೊಟ್ಬಿಟ್ಟು ಹೋಗ್ತಾರೆ. ಅದು ನೋಡಿದ್ರೆ ಈ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಆಗುತ್ತೆ. ಕೆಲವೊಂದು ಟೈಮಲ್ಲಿ ಏನು ಗೊತ್ತಾ, ಇಫ್ ಇನ್ ಕೇಸ್ ಏನಾದ್ರು ಸೈಜ್ ಇಶ್ಯೂಸ್ ಎಲ್ಲ ಇತ್ತು ಅಂತಂದರೆ ನಾನು ರಿಟರ್ನ್ ಹಾಕ್ತೀನಿ. ಏನಕ್ಕೆ ಅಲ್ವಾ ಇಟ್ಕೊಂಡು ಏನು ಮಾಡೋಕ್ಕಾಗುತ್ತೆ. ಬಟ್ ಅದೇನೋ ನಮ್ಮ ಅಪ್ಪನ ಕೈಯಲ್ಲೇ ಕೊಟ್ಬಿಟ್ಟು ಹೋಗ್ತಾರಪ್ಪ. ಎಲ್ಲಿಟ್ರು ನಮ್ಮಮ್ಮ ಒಂದು ಕಡೆ ಇಟ್ಟಿರ್ತಾರೆ. ಆಮೇಲೆ ನೋಡ್ತೀನಿ ಬಂದು ಸದ್ಯಕ್ಕೆ ಇವಾಗ ಬಿಲ್ಡಿಂಗ್ ಹತ್ರ ಹೋಗ್ತೀನಿ. ನಮ್ಮಪ್ಪ ಆಗಲೇ 2 ಸರಿ ಫೋನ್ ಮಾಡಿಬಿಟ್ಟು ಎಲ್ಲಿದೆಯಾ ಅಂತ ಕೇಳ್ತಾಯಿದ್ರು. ನೋಡಿದ್ರೆ ಬಿಲ್ಡಿಂಗ್ ಹತ್ರ ಹೋಗಿದ್ದಾರೆ ಆಗಲೇ. ನನಗೆ ಆಫೀಸಲ್ಲಿ ಇದ್ದೀನಿ ಅನ್ನೋ ಥರ, ಎಲ್ಲಿದೆಯಾ ಇನ್ನೂ ಬಿಲ್ಡಿಂಗ್ ಹತ್ರ ಹೋಗಿಲ್ವಾ ಅಂತ ನನಗೆ ಫೋನ್ ಮಾಡ್ತಾರೆ. ನಾನು ಪೂಜೆ ಮಾಡ್ಬಿಟ್ಟು ಹೋಗ್ತೀನಿ ಆಮೇಲೆ ಅಂತ ಅಂದ್ಬಿಟ್ಟು ಹೇಳ್ದೆ. ಇವಾಗ ಹೋಗ್ಬಿಟ್ಟು ಅಲ್ಲೇನು ಕೆಲಸ ನಡೀತಾ ಇದೆ ಅಂತ ನೋಡ್ಕೊತೀನಿ. ಈಗ ನಮ್ಮಪ್ಪ ಇರ್ತಾರೆ, ನಮ್ಮಪ್ಪ ಇರೋದಕ್ಕೇನು ಟೆನ್ಷನ್ ಇಲ್ಲ. ಬಿಕಾಸ್ ನಮ್ಮಪ್ಪ ಇದ್ದಾಗ ಯಾಕೆ ಯೋಚನೆ ಮಾಡಬೇಕು. ಇವಾಗ ಬಿಲ್ಡಿಂಗ್ ಹತ್ರ ಹೋಗ್ತೀನಿ. ಎಷ್ಟು ಟ್ಯಾನ್ ಆಗಿದ್ದೀನಿ ಗೊತ್ತಾ ನಾನಂತೂ. ನಿಜವಾಗ್ಲೂ ಸ್ವಲ್ಪ ಡಿ-ಟ್ಯಾನ್ ಪ್ಯಾಕ್ ಎಲ್ಲ ಹಾಕ್ಕೊಳ್ಬೇಕು. ನೋಡೋಣ ಮುಂದೆ ಟೈಮ್ ಸಿಕ್ಕಿದಾಗ ಹಾಕ್ಕೊಳ್ತೀನಿ. ಸದ್ಯಕ್ಕೆ ಇವಾಗಂತೂ ಟೈಮ್ ಇಲ್ಲ. ಬಿಲ್ಡಿಂಗ್ ಹತ್ರ ಹೋಗ್ಬಿಟ್ಟು ಅಲ್ಲೇನಾಗ್ತಿದೆ ಅಂತ ನೋಡ್ಕೊಂಡು ಬರ್ತೀನಿ. ಸೊ ಹಿಂದಿನ ದಿನ ಆ್ಯಕ್ಚುಲಾಗಿ ಯಾರೂ ಕೂಡ ಲೇಬರ್ಸ್ ಬಂದಿರಲಿಲ್ಲ. ಒಂದಿಬ್ಬರು ಗಾರೆಯವ್ರು ಬಂದಿದ್ದರು, ಒಬ್ಬರೇ ಹೆಲ್ಪರ್ ಬಂದಿದ್ದು. 3 ಜನ ಏನು ಕೆಲಸ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗಾಗಿ ನಿನ್ನೆ ಏನು ಕೂಡ ಕೆಲಸ ನಡೆದಿರಲಿಲ್ಲ ಇಲ್ಲಿ ಬಿಲ್ಡಿಂಗ್ ಹತ್ರ. ಹಾಗೆಯೇ ಸ್ವಲ್ಪ ಎಲೆಕ್ಟ್ರಿಷಿಯನ್ ಕೂಡ ಬಂದುಬಿಟ್ಟು ಒಂದೇ ಒಂದು ಕೆಲಸ ಇತ್ತು ಪೆಂಡಿಂಗ್ ಕೆಲಸ, ಅದನ್ನು ಮಾಡಿಬಿಟ್ಟು ಹೋಗಬೇಕಾಗಿತ್ತು. ಅವ್ರು ಹಿಂದಿನ ದಿನ ಬಂದು ಅದೊಂದು ಮಾಡಿಬಿಟ್ಟು ಹೋಗಿದ್ರು. ಸೊ ಇವತ್ತು ಬಂದು ಏನು ಪೆಂಡಿಂಗ್ ಕೆಲಸ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮೇಲ್ಗಡೆ ಏನು ಬರ್ಗೋಲ ಬರುತ್ತೆ ಅದನ್ನು ಫುಲ್ಲು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದಾರೆ. ಸರಿ ನಾನು ಕೂಡ ಒಂದು ಸ್ವಲ್ಪ ಹೊತ್ತಿದ್ದೆ ಬಿಲ್ಡಿಂಗ್ ಹತ್ರ. ಆಮೇಲೆ ನಮ್ಮ ಅಪ್ಪಂಗೆ ಕೇಳಿದೆ, ಯಾವಾಗ ನೀವು ಮನೆಗೆ ಹೋಗ್ತೀರಾ ಅಂತ ಅಂದ್ಬಿಟ್ಟು. ನಮ್ಮಪ್ಪ ಇಲ್ಲ ನಾನು 1 ಗಂಟೆಗೆ ಹೋಗ್ತೀನಿ ಅಂತ ಅಂದರು. ಸರಿ ಅಷ್ಟೊತ್ತಿಗೆ ನಾನು ಕೂಡ ಶಾಪಿಂಗಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಗೋಲ್ಡ್ ಶಾಪಿಂಗಿಗೆ ಅಂತ ಅಂದ್ಕೊಂಡು ಇವಾಗ ಗೋಲ್ಡ್ ಜ್ಯುವೆಲರಿ ಶಾಪಿಗೆ ಬಂದಿದ್ದೀನಿ. ನಾನು ಇವಾಗ ಬಂದಿರೋದು ನಮ್ಮ ಮನೆ ನಿಯರೇನೇ ಒಂದು ಶಾಪ್ ಇದೆ, ನಗೋಡ ಜ್ಯುವೆಲರ್ಸ್ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಗೆ ಬಂದಿದ್ದೀನಿ. ನಮ್ಮ ಮಮ್ಮಿಗೆ ಆ್ಯಕ್ಚುಲಾಗಿ ನಾವು ರೀಸೆಂಟಾಗಿ ನಮ್ಮ ಅಮ್ಮನ ಬರ್ತಡೇಗೆ ಅಂತ ಇಯರಿಂಗ್ಸ್ ತೊಗೊಳೋದಕ್ಕೆ ಅಂತ ಬಂದಿದ್ವಿ. ಆ ಬ್ಲಾಗ್ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅದೇ ಫಸ್ಟ್ ಟೈಮ್ ನಾವು ಈ ಒಂದು ಶಾಪಿಗೆ ಬಂದಿದ್ದು. ಅದಾದಮೇಲೆ ಇವಾಗ ನಾನು ಸೆಕೆಂಡ್ ಟೈಮ್ ಬರ್ತಾ ಇರೋದು. ನನಗೂ ಕೂಡ ಡಿಸೈನ್ಸ್ ಎಲ್ಲ ತುಂಬ ಇಷ್ಟ ಆಗಿತ್ತು. ಸರಿ ನಾನು ನೋಡ್ತಾ ಇರೋದು ಬಂದುಬಿಟ್ಟು ಒಂದು 4 ಗ್ರಾಮ್ ಒಳಗಡೆ ನೋಡ್ತಾ ಇರೋದು. ಸೊ 4 ಗ್ರಾಮ್ ಅಥವಾ 4 ಗ್ರಾಮ್ ಒಳಗಡೆ ಅಷ್ಟೇ, ಅದಕ್ಕೆ ಮೇಲಂತೂ ಬೇಡ ಅಂತ ನಾನು. ಯಾಕಂದರೆ ನಮ್ಮದು ಕೂಡ ಬಜೆಟ್ ಎಲ್ಲ ನೋಡಬೇಕಲ್ವಾ. ಇವಾಗ ಮನೆ ಬೇರೆ ಕಟ್ಟಿಸ್ತಾ ಇದ್ದೀವಿ, ಆಮೇಲೆ ಸುಮ್ಮನೆ ಬರ್ಡನ್ ಆಗಿಬಿಡುತ್ತೆ ಅಂತ ನಾನು ಎಕ್ಸ್ಟ್ರಾ ಏನೂ ತೊಗೊಳೋದಕ್ಕೆ ಹೋಗಲ್ಲ. ಜಸ್ಟ್ ನನ್ನ ಹತ್ರ ಎಷ್ಟು ದುಡ್ಡಿದೆ ಅದಕ್ಕೆ ಏನು ಬರುತ್ತೆ ಅದನ್ನಷ್ಟೇ ನೋಡ್ಕೊಂಡು ತೊಗೊಳ್ಳೋಣ ಅಂತ ಈಗ ನೋಡ್ತಾ ಇದ್ದೀನಿ. ಇಲ್ಲಿ ಸುಮಾರಷ್ಟು ಅವರು ಡಿಸೈನ್ಸ್ ಎಲ್ಲ ತೋರಿಸಿದ್ರು. ಹಾಗೆಯೇ ಈ ಒಂದು ಇಯರಿಂಗ್ಸ್ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ. ಸೊ ಅದು ಬಂದುಬಿಟ್ಟು ಅವ್ರು ಹೇಳಿದ್ರು ತುಂಬ ಒಳ್ಳೆ ಡಿಸೈನ್ ಚೆನ್ನಾಗಿ ಬಂದಿದೆ, ಇವಾಗ ಅಟ್ ಪ್ರೆಸೆಂಟ್ ಬಂದಿರೋದು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ನಿಮಗೂ ಕೂಡ ತೊಗೊಳ್ಳಿ ಅಂತ ಹೇಳಿದ್ರು. ಬಟ್ ನನಗೇನಂತ ಅಂದರೆ
ಯೂಶಲಾಗಿ ನಾನು ಸ್ಟೋನ್ಸ್ ಎಲ್ಲ ಇರೋದು ಇವಾಗ ಈ ನಡುವೆ ಪರ್ಚೇಸ್ ಮಾಡ್ತಾ ಇಲ್ಲ. ಆಲ್ರೆಡಿ ನಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ಗೊತ್ತೇ ಇರುತ್ತೆ ನಿಮಗೆಲ್ಲ. ನನ್ನ ತಂಗಿ ಮದುವೆ ಟೈಮಲ್ಲಿ ಆಲ್ಮೋಸ್ಟ್ 100 ಗ್ರಾಮ್ ಜ್ಯುವೆಲರೀಸ್ನ ನಾನು ಎಕ್ಸ್ಚೇಂಜ್ ಮಾಡಿದಾಗ ಅದರೊಳಗೆ ನನಗೆ 20 ಗ್ರಾಮ್ಸ್ ಆಲ್ಮೋಸ್ಟ್ ವೇಸ್ಟೇ ಆಗಿತ್ತು, ಬರೀ ಸ್ಟೋನ್ಸ್ ಎಲ್ಲನೂ. ನಾವು ಲಲಿತಾ ಜ್ಯುವೆಲ್ಸಲ್ಲಿ ತೊಗೊಂಡಿದ್ದೆ, ಈ ಥರ ಎಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಜೊತೆ. ಹಾಗಾಗಿ ನನ್ನ ತಲೆಯಲ್ಲಿ ಕಂಪ್ಲೀಟಾಗಿ ಪ್ಲೇನಾಗಿ ಗೋಲ್ಡೇ ಇರಬೇಕು ಅಂತ ನಾನು ನೋಡ್ತಾ ಇದ್ದಿದ್ದು. ಹಾಗೆಯೇ ಅವರು ಕೂಡ ಒಂದಷ್ಟು ಒಳ್ಳೊಳ್ಳೆ ಡಿಸೈನ್ಸ್ ಬಂದಿದೆ ಇವಾಗ ನಾವು ತರಿಸಿರೋ ಅಂಥದ್ದು ನೋಡಿ ಅಂತ ಅಂದ್ಬಿಟ್ಟು ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ರು. ಹಾಗೆಯೇ ಈ ಒಂದು ಇಯರಿಂಗ್ಸ್ನ ವೇರ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಅಂತ ಅವರೇ ಹೇಳಿದ್ರು. ಸರಿ ಅಂತ ನಾನು ಕೂಡ ವೇರ್ ಮಾಡಿ ನೋಡ್ತಾ ಇದ್ದೀನಿ. ಸೊ ನನಗೆ ಈ ಒಂದು ಇಯರಿಂಗ್ಸ್ ತುಂಬಾ ಇಷ್ಟ ಆಯಿತು. ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗೇ ಇತ್ತು. ಬಟ್ ನನಗೇನಂದರೆ ಸ್ಟೋನ್ ಜಾಸ್ತಿ ಇರೋದ್ರಿಂದ ಬೇಡ ಅಂತ ಕೂಡ ಅನ್ನಿಸ್ತಾ ಇತ್ತು. ಹಾಗೆಯೇ ನಾನು ನೋಡ್ತಾ ಇರೋದು ಬಂದುಬಿಟ್ಟು 4 ಗ್ರಾಮಲ್ಲಿ ಅಂತ ನಿಮಗೆ ಮೊದಲೇ ತಿಳಿಸ್ದೆ. ಸೊ ಅದರೊಳಗೆ ಬಂದುಬಿಟ್ಟು ನನಗೆ ಈ ಒಂದು ಇಯರಿಂಗ್ಸ್ ತುಂಬಾ ಇಷ್ಟ ಆಯಿತು. ಹಾಗೆಯೇ ಅದ್ರ ಜೊತೆಗೆ ಇನ್ನಷ್ಟು ಕಲೆಕ್ಷನ್ಸ್ ನೋಡೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀನಿ. ಕೆಲವೊಂದು 2 ಗ್ರಾಮ್ಸಲ್ಲಿ 1.9 ಗ್ರಾಮ್ಸ್, ಹಾಗೆಯೇ 1.5, 1.4 ಈ ಥರ ಎಲ್ಲ ಗ್ರಾಮ್ಸಲ್ಲಿ ಇತ್ತು. ತುಂಬ ಕಡಿಮೆ ಗ್ರಾಮ್ಸಲ್ಲೇ ಒಳ್ಳೊಳ್ಳೆ ಡಿಸೈನ್ಸ್ ಎಲ್ಲ ಇತ್ತು. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ನಾವೇನಾದರೂ ಇಯರಿಂಗ್ಸ್ ತೊಗೋತೀವಿ 1 ಗ್ರಾಮಲ್ಲಿ ಅಂತೆಲ್ಲ ಅಂದರೆ ತೊಗೊಳ್ಬೋದು. ಮತ್ತು ಏನಾದರೂ ಡೈಲಿ ಯೂಸಿಗೆಲ್ಲ ನೋಡ್ತಾ ಇದ್ದೀವಿ ಅಂತ ಅಂದರೆ ಕೂಡ ಅದನ್ನು ಪರ್ಚೇಸ್ ಮಾಡ್ಬೋದು. ನನಗೆ ಈ ನಡುವೆ ಅನ್ನಿಸ್ತಾ ಇರೋದು ಏನು ಅಂತಂದರೆ, ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಬಿಕಾಸ್ ಇವಾಗ ಇರೋ ಗೋಲ್ಡ್ ರೇಟಲ್ಲಿ ಇನ್ನು ಸ್ವಲ್ಪ ದಿನ ಹೋದರೆ ಒಂದು 8,000 9,000 ಕೂಡ ಆಗೋ ಚಾನ್ಸಸ್ ಇದ್ದೇ ಇದೆ. ನಾವು ಎಷ್ಟು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀವೋ ಫ್ಯೂಚರಲ್ಲಿ ನಮಗದು ಹೆಲ್ಪ್ ಆಗೇ ಆಗುತ್ತೆ, ಅದಂತೂ ವೇಸ್ಟ್ ಅಂತ ಇಲ್ಲ. ಹಾಗೆಯೇ ನಾವು ಕೂಡ ಒಂದಷ್ಟು ಒಡವೆ ಮಾಡ್ಕೊಂಡಿದ್ದೀವಿ ಅನ್ನೋ ನೆಮ್ಮದಿ ಕೂಡ ಇರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಇವಾಗ ನಾನು ನನ್ನ ಮಗನಿಗೆ ಅಂತ ಅಂದ್ಬಿಟ್ಟು ಒಂದು ಗಣೇಶ ಡಾಲರ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಸೊ ನಾನೇನು ಜಾಸ್ತಿ ಕಲೆಕ್ಷನ್ಸ್ ಎಲ್ಲ ನೋಡಲಿಲ್ಲ. ಜಸ್ಟ್ ನಾನು ಕೇಳಿದ್ದು 4 ಗ್ರಾಮು ಅಥವಾ 4 ಗ್ರಾಮ್ ಒಳಗಡೆ ಇಯರಿಂಗ್ಸ್ ಎಲ್ಲ ತೋರಿಸಿ ಅಂತ. ನಾನು ಬೇರೆ ಇನ್ನೇನು ನೋಡಬೇಕು ಅಂತೆಲ್ಲ ನನ್ನ ತಲೆಯಲ್ಲಿ ಇಲ್ಲವೇ ಇರಲಿಲ್ಲ. ಜಸ್ಟ್ ಇಯರಿಂಗ್ಸ್ ಮಾತ್ರನೇ. ಸೊ ಇಯರಿಂಗ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ಇವಾಗ ನಾನು ನನ್ನ ಮಗನಿಗೆ ಅಂತ ಅಂದ್ಬಿಟ್ಟು ಡಾಲರ್ನ ನೋಡ್ತಾ ಇದ್ದೀನಿ. ಅದರೊಳಗೆ $1 ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಇಲ್ಲಿ ಆರೆಂಜ್ ಕಲರ್ ಗಣೇಶ ಇದೆ ನೋಡಿ. ಸೊ ಅದು ತುಂಬ ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ಅವರು ಪರ್ ಪೀಸಿಗೆ 650 ಹೇಳಿದ್ರು. ಆಮೇಲೆ ನನಗೆ ಬೇಡ, ಯಾಕೆ ಬೇಕು ಈಗ ಸದ್ಯಕ್ಕೆ ಅವನ ಹತ್ರ ಇನ್ನೊಂದಿದೆ ಅಲ್ವಾ, ಅದನ್ನೇ ಯೂಸ್ ಮಾಡಲಿ, ಅದೊಂದು ಸ್ವಲ್ಪ ಹಾಳಾದಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನಾದೆ. ತುಂಬ ಕಸ್ಟಮರ್ಸ್ ಇದ್ದರು. ನಾನು ಹೋದಾಗ ಅಷ್ಟಾಗೇನು ಜನ ಇರಲಿಲ್ಲ. ಬಟ್ ಆಮೇಲೆ ನೋಡ್ತಾ ಸ್ವಲ್ಪ ಜನ ಜಾಸ್ತಿನೇ ಆಗಿಬಿಟ್ರು. ಇವಾಗ ನಾನು ಕೂಡ ಏನು ಜ್ಯುವೆಲರಿ ತೊಗೊಂಡಿದ್ದೆ ಅದನ್ನು ಪ್ಯಾಕ್ ಮಾಡಿಸ್ಕೊಳ್ತಾ ಇದ್ದೀನಿ. ನೀವೇನಾದರೂ ನಿಯರ್ ಬೈ ಇದ್ದೀರಾ ಅಂತ ಅಂದರೆ ಒಂದ್ಸರಿ ನೀವು ಕೂಡ ಈ ಒಂದು ಜ್ಯುವೆಲರಿ ಶಾಪ್ಗೆ ಹೋಗಿ ವಿಸಿಟ್ ಮಾಡಿ. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇದೆ. ಹಾಗೆಯೇ ಸುಮಾರಷ್ಟು ನನಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ಕಲೆಕ್ಷನ್ಸ್ ಎಲ್ಲನೂ. ಲೈಕ್ ಜುಮ್ಕಿ, ಚಾಂದ್ಬಾಲಿ ಅದೆಲ್ಲ ತುಂಬಾ ಇಷ್ಟ ಆಯಿತು ನನಗೆ ನಾನು ನೋಡಿರೋದ್ರಲ್ಲಿ. ಹಾಗೆಯೇ ಇವಾಗ ನಾನು ಆ್ಯಂಕ್ಲೆಟ್ ಕೂಡ ನೋಡ್ತಾ ಇದ್ದೀನಿ. ಈ ಇವಿಲ್ ಐ ಬರುತ್ತಲ್ಲ, ಅದು ತುಂಬ ದಿನದಿಂದ ಈ ಥರ ಒಂದು ಆ್ಯಂಕ್ಲೆಟ್ ತೊಗೊಳ್ಬೇಕು ಅನ್ನೋದು ಇತ್ತು ನನಗೆ. ಸೊ ಸರಿ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಬಟ್ ಏನಂತ ಅಂದರೆ ಜಾಸ್ತಿ ಬರೀ ಮಣಿ ಥರನೇ ಇತ್ತು, ಅಂದರೆ ಕರಿಮಣಿ ಥರನೇ ಇತ್ತು. ಸೊ ಹಾಗಾಗಿ ಬೇಡ ಅಂತ ಅಂದ್ಕೊಂಡು ಆಮೇಲೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ನೋಡೋಣ ಅಂತ ಸುಮ್ಮನಾದೆ. ಸರಿ, ಜ್ಯುವೆಲರಿ ಶಾಪಿಂದ ಇವಾಗ ಮನೆಗೆ ಕೂಡ ಬಂದೆ. ದೇವ್ರ ಮುಂದೆ ನಾವು ಏನಾದರೂ ಗೋಲ್ಡ್ ಶಾಪಿಂಗ್ ಮಾಡಿದ್ಮೇಲೆ ತೊಗೊಂಡು ಬಂದು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ. ಯೂಶ್ವಲಾಗಿ ಯಾವಾಗಲೂ ಹೀಗೇನೆ. ಸೊ ಇವಾಗ ದೇವ್ರ ಮುಂದೆ ಇಟ್ಟು ಪೂಜೆ ಕೂಡ ಮಾಡಿದ್ದಾಯಿತು. ಸೊ ಫ್ರೆಂಡ್ಸ್, ಈಗ ಟೈಮ್ ಆಗಲೇ 1:30 ಆಗಿದೆ. ಇವಾಗ ಶಾಪಿಂದ ಬಂದೆ, ಜ್ಯುವೆಲರಿ ಶಾಪಿಂದ. ನನಗೆ ತುಂಬ ದಿನದಿಂದ ಏನಂತ ಅಂದರೆ ದುಡ್ಡು ಕೂಡಿಟ್ಕೊಂಡು ಏನಾನ ಗೋಲ್ಡ್ ತೊಗೊಬೇಕು ಅಂತ ತುಂಬ ಇಷ್ಟ. ಬಟ್ ಈ ವರ್ಷ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಜೀವನ ಹೇಳಿದ್ರು, ನಾನು ಬರ್ತಡೇಗೆ ದುಡ್ಡು ಕೊಟ್ಟಿದ್ದೆ ಅಲ್ವಾ, ಅದ್ರ ಜೊತೆಗೆ ನೀನೇನಾದ್ರು ಒಂದು ಸ್ವಲ್ಪ ಹಾಕ್ಬಿಟ್ಟು ತೊಗೊಳಂಗಿದ್ರೆ ತೊಗೋ ಅಂತ. ಸರಿ, ನಾನು ಕೂಡ ಒಂದು ಸ್ವಲ್ಪ ಸೇವ್ ಮಾಡ್ತಾಯಿದ್ದೆ. ಆ್ಯಕ್ಚುಲಾಗಿ ನನ್ನ ಬಜೆಟ್ಗೆ ಆಗುತ್ತಾ ಇಲ್ವಾ ಅಂತ ಕೂಡ ಅಂದ್ಕೊಂಡಿದ್ದೆ. ಆಮೇಲೆ ಇಲ್ಲ ತೊಗೊಳ್ಳೋಣ, ನೋಡೋಣ ಎಷ್ಟಾಗುತ್ತೋ ಅಷ್ಟು, ಒಟ್ಟು ಗೋಲ್ಡ್ ಶಾಪಿಂಗ್ ಅಂತ ವರ್ಷಕ್ಕೆ ಒಂದ್ಸಲಿ ಮಾಡಬೇಕು ಅಂತ ಅಂದ್ಕೊಂಡು ತೊಗೊಂಡಿದ್ದೆ. ಯಾಕಂದರೆ ಅದೊಂಥರ ಸೇವಿಂಗ್ ಅಂತಲೇ ಹೇಳ್ಬೋದು. ಕಷ್ಟ ಕಾಲಕ್ಕೆ ಅದು ಕೂಡ ಹೆಲ್ಪ್ ಆಗೇ ಆಗುತ್ತೆ. ಮತ್ತು ಮುಂದಿನ ಟೈಮಲ್ಲೆಲ್ಲ ತೊಗೊಳಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಇವಾಗ ಸ್ವಲ್ಪ ರೇಟ್ ಕೂಡ ಜಾಸ್ತಿ ಆಗಿದೆ. ಮುಂಚೆ ಇದ್ದಿದ್ದಕ್ಕಿಂತ ಇವಾಗ ಸಖತ್ ರೇಟ್ ಅಂತ ಹೇಳ್ಬೋದು. ನಾನು ಯಾವಾಗಲೂ ಕಂಪೇರ್ ಮಾಡ್ಕೊಳ್ಳೋದೇನು ಅಂತ ಅಂದರೆ, ನನ್ನ ಮದುವೆ ಟೈಮಲ್ಲಿ ನಮ್ಮ ತಾತ ನನಗೆ ಒಂದು ಚೈನ್ ಕೊಡಿಸಿದ್ರು. ಆ ಚೈನಿಗೆ ಬಂದು 30,000 ಆಗಿತ್ತು ಅಷ್ಟೇ, ಆವಾಗ ಆಲ್ಮೋಸ್ಟ್ ಒಂದು 5 years ಬ್ಯಾಕು. ಬಟ್ ಇವಾಗ 4 ಗ್ರಾಮ್ಗೆ 30,000. ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ಅಂದರೆ ಅಷ್ಟು ಡಿಫ್ರೆನ್ಸ್ ಆಗಿದೆ. ಸೊ ನಾನು ಕೂಡ ಅಷ್ಟೇ ಅಷ್ಟು ಇಯರಿಂಗ್ಸ್ ಎಲ್ಲ ನೋಡಿದೆ. ಅದರೊಳಗೆ ನನಗೇನಂತ ಅಂದರೆ ನನಗೂ ಚೆನ್ನಾಗಿ ಕಾಣಿಸ್ಬೇಕು, ಪ್ಲಸ್ ನನ್ನ ಬಜೆಟ್ಗೆ ಕೂಡ ಬರಬೇಕು ಅಂತ ಅಂದ್ಬಿಟ್ಟು ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ನೋಡಿದೆ. ಅದರೊಳಗೆ ನನಗೆ ತುಂಬ ಇಷ್ಟ ಆಯಿತು ಒಂದು ಓಲೆ. ಸೊ ಅದನ್ನು ಬೈ ಮಾಡಿದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ಓಲೆನ ಬೈ ಮಾಡಿದೆ ಅಂತ. ಹಾಗೂ ಅಕ್ಷಯ ತೃತೀಯ ಟೈಮಲ್ಲಿ ಏನಂತ ಅಂದರೆ ಈ ಥರ ಏನೋ ಗೋಲ್ಡ್ ಅಥವಾ ಸಿಲ್ವರ್ ತೊಗೊಂಡು ಬಂದರೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ. ಅಕ್ಷಯ ತೃತೀಯ ಅಂತಲೇ ಅಲ್ಲ, ಯಾವುದೇ ಟೈಮಲ್ಲಾದ್ರೂ ನಾವು ಗೋಲ್ಡ್ ತೊಗೊಂಡು ಬಂದರೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ಹಾಕ್ಕೊಳ್ತೀವಿ.
ಸೊ ಇವಾಗ ದೇವ್ರ ಮುಂದೆ ಇಟ್ಟು ಪೂಜೆ ಕೂಡ ಮಾಡಿದ್ದಾಯಿತು. ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಡಿಸೈನ್ ಅಂತ ಎಲ್ಲ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಬೆಳಗ್ಗೆನೇ ಪೂಜೆ ಮಾಡಿಬಿಟ್ಟು ಹೋಗಿದ್ದೆ, ಬಟ್ ಇವಾಗ ತೊಗೊಂಡು ಬಂದಮೇಲೆ ಒಂದ್ಸಲಿ ಮಾಡಬೇಕಲ್ವ, ಹಾಗಾಗಿ. ಸೊ ನಾನು ತೊಗೊಂಡಿದ್ದು ಬಂದು ಈ ಒಂದು ಇಯರಿಂಗ್ಸ್ನ. ನನಗೇನಂತ ಅಂದರೆ ಇವಾಗ ತುಂಬ ಜಾಸ್ತಿ ಹೆವಿ ಇಯರಿಂಗ್ಸ್ ಎಲ್ಲನೂ ಕೂಡ ಹಾಕೊಳ್ಳೋಕೆ ಇಷ್ಟ ಅಲ್ಲ. ನನ್ನ ಹತ್ರ ಇದೆ ಹೆವಿ ಜ್ಯುವೆಲರಿ ಎಲ್ಲ, ಬಟ್ ಆದರೆ ನಂಗೆ ಸಿಂಪಲಾಗಿ ಇವಾಗ ಏನಾದರೂ ಹಬ್ಬದ ಟೈಮಲ್ಲೆಲ್ಲ ಹಾಕೊಳ್ಳೋದಕ್ಕೆ ಬೇಕಾಗಿತ್ತು. ಹಾಗಾಗಿ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಇದನ್ನು ಬೈ ಮಾಡಿದೆ. ಸೊ ನೋಡ್ಬೋದು ಹತ್ರದಿಂದ. ಸೊ ಇದನ್ನು ಬೈ ಮಾಡಿದೆ. ಇದು ಬಂದುಬಿಟ್ಟು 4.177 ಗ್ರಾಮ್ ಇದೆ. ಸೊ ಚೆನ್ನಾಗಿದೆ. ನನಗೂ ಕೂಡ ನನ್ನ ಬಜೆಟಲ್ಲಿ ಈ ಒಂದು ಇಯರಿಂಗ್ಸ್ ಸಿಕ್ತಲ್ಲ ಅಂತ ಒಂದು ಖುಷಿ. ಹಾಗೆಯೇ ಚೆನ್ನಾಗಿದೆ. ಬ್ಯಾಕ್ ಕ್ಯಾಮ್ರಾದಲ್ಲಿ ಕೂಡ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಒಂದು ಸ್ವಲ್ಪ ನನಗೇನಂದರೆ ಈ ಬಾಲ್ಸ್ ಎಲ್ಲ ಏನಾದರೂ ಬಿದ್ದುಬಿಟ್ರೆ ಅನ್ನೋದೊಂದು ಭಯ, ಬಟ್ ಅವ್ರು ಹೇಳಿದ್ರು ಇಲ್ಲ ಆ ಥರ ಏನಾಗಲ್ಲ, ತುಂಬ ಚೆನ್ನಾಗಿಯೇ ಮಾಡಿದ್ದಾರೆ. ಮತ್ತು ಇದು ತುಂಬ ತೆಳು ಇಲ್ಲ, 4 ಗ್ರಾಮ್ಸ್ಗೆಲ್ಲ ನಿಮ್ಗೆ ಈ ಥರ ಅಂದರೆ ತುಂಬ ಗಟ್ಟಿಯಾಗೇ ಬರುತ್ತೆ ಅಂತ ಹೇಳಿದ್ರು. ಸೊ ಓಕೆ ಫೈನ್, ಸಾಕು ನನಗೆ ಅಂತ ಅಂದ್ಕೊಂಡು ಇದನ್ನು ತೊಗೊಂಡೆ. ಇನ್ನೂ ಒಂದಷ್ಟು ಅವ್ರೇನು ಗೊತ್ತಾ, 916 ಅಲ್ದಂತೆ 18 ಕ್ಯಾರೆಟ್ ಎಲ್ಲ ಬರುತ್ತಲ್ವ, ಅದನ್ನು ಕೂಡ ತೋರಿಸಿದ್ರು, ಇದನ್ನು ನೋಡಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಬಟ್ ನನಗೆ ಅದೇನೋ ಅಷ್ಟು ಇಷ್ಟ ಆಗಲ್ಲ. ತೊಗೊಳ್ತೀವಿ ನಾವು 916 ಹಾಲ್ಮಾರ್ಕ್ನೇ ತೊಗೊಂಡ್ರೆ ಬೆಸ್ಟ್ ಅಂತ. ನಾವು ಫಸ್ಟಿಂದನೂ ನಾನು ಯಾವತ್ತೂ ಕೂಡ 18 ಕ್ಯಾರೆಟ್ ಅವೆಲ್ಲ ತೊಗೊಂಡಿಲ್ಲ. ಯಾವಾಗಲೂ ಕೂಡ 916 ತೊಗೊಳ್ತೀವಲ್ವ, ಅದಕ್ಕೋಸ್ಕರ ನಾವು 916ನೇ ಬೈ ಮಾಡಿದೆ. ಫಾರ್ ದ ಫಸ್ಟ್ ಟೈಮ್ ನಾನು ಒಬ್ಬಳೇ ಹೋಗ್ಬಿಟ್ಟು ಗೋಲ್ಡ್ ಶಾಪಿಂಗ್ ಮಾಡ್ಕೊಂಡು ಬಂದಿರೋದು, ಅದು ಕೂಡ ಅಕ್ಷಯ ತೃತೀಯದಲ್ಲಿ. ಮತ್ತು ಇವಾಗೇನೋ ಮುಹೂರ್ತ ಚೆನ್ನಾಗಿದೆ ಅಂತ ಕೂಡ ಹೇಳಿದರು. 12 ಗಂಟೆಯಿಂದ 1:30ವರೆಗೂ ಏನೋ ಟೈಮ್ ಚೆನ್ನಾಗಿದೆ ಅಂತ. ಸೊ ಆ ಒಂದು ಟೈಮಲ್ಲಿ, ಇಲ್ಲಾಂದರೆ ಸಂಜೆ 5 ಗಂಟೆಯಿಂದ 7 ಗಂಟೆ ಟೈಮಲ್ಲಿ ತೊಗೊಳ್ಬೇಕು ಅಂತ. ಸಂಜೆ ಮಳೆ ಬರೋ ಥರ ಇರುತ್ತೆ, ಇವಾಗಂತೂ ಸ್ವಲ್ಪ ಮಳೆನೇ ಇರುತ್ತೆ. ಹಾಗಾಗಿ ಮಧ್ಯಾಹ್ನನೇ ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ. ಹೇಗಿದೆ ನನ್ನ ಓಲೆ? ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಒಂದು ಸ್ವಲ್ಪ ಸಿಂಪಲ್ ಆಗೇನೆ ಇದೆ, ಬಟ್ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದನ್ನ ಹಾಕೊಂಡು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ನೈಸ್ ಮಗ್ನ, ಮಮ್ಮಿಗೆ ಚೆನ್ನಾಗಿದೆಯಾ? ಏನಮ್ಮ? ಪಪ್ಪ ತೋರಿಸ್ದೆ. ಪಪ್ಪ ತೋರಿಸ್ತಾ ಎಸ್ ಅಂತ ಅವ್ರ ಪಪ್ಪ ಕೊಡಿಸಿದ ಅಂತ ಎಷ್ಟು ಚೆನ್ನಾಗಿ ಹೇಳ್ತಿದ್ದ ಗೊತ್ತಾ, ಪಪ್ಪ ಕೊಡಿಸ್ತಮ್ಮ ಅಂತ. ಹಾಕೊಂಡ್ಲ ಇದನ್ನ? ನಾನು ಹಾಕೊಂಡು ತೋರಿಸ್ಲಾ ನಿಂಗೆ? ಓಕೆ, ಹಾಕೊಂಡು ತೋರಿಸ್ತೀನಿ. ಮಮ್ಮಿ 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 ನೈಸ್. ಎಸ್ ಮಮ್ಮಿ ನೀಡ ಸೊ ನೋಡ್ಬೋದು ಚೆನ್ನಾಗಿದೆ, ಹಾಕೊಂಡು ಬಂದಿದ್ದೀನಿ. ಇವಾಗ ಒಂದು ಸ್ವಲ್ಪ ಏನಂದರೆ ಬಟನ್ಸ್ ಹಾಕಿ ಹಾಕೊಬೇಕು, ಇಲ್ಲಾಂದರೆ ಸ್ವಲ್ಪ ಲೂಸ್ ಆಗುತ್ತೆ. ಸೊ ನಾನು ಬಟನ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಇವಾಗೆಲ್ಲ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಇವಾಗೆಲ್ಲ ಸ್ವಲ್ಪ ಲೈಟ್ ವೇಟ್ ಜ್ಯುವೆಲರೀಸ್ ಎಲ್ಲ ಬರ್ತಾ ಇದೆ. ಸೊ ನನಗೂ ಕೂಡ ಅಷ್ಟೇ, ನನ್ನ ತಂಗಿ ಮದುವೆನಲ್ಲಿ ಹೋದಾಗ ಜ್ಯುವೆಲರೀಸ್ ಎಲ್ಲ ನೋಡಿದಾಗ, ಅಂದರೆ ಗೋಲ್ಡ್ ಜ್ಯುವೆಲರೀಸ್ ಎಲ್ಲ ನೋಡಿದಾಗ ತುಂಬ ಕಲೆಕ್ಷನ್ಸ್ ನೋಡಿದ್ದೆ. ಆಲ್ಮೋಸ್ಟ್ ಒಂದು 4-5 ಗ್ರಾಮ್ಸಲ್ಲೆಲ್ಲ ತುಂಬ ಒಳ್ಳೊಳ್ಳೆ ಇಯರಿಂಗ್ಸ್ ಎಲ್ಲ. ಬಟ್ ಇದೊಂದು ಸ್ವಲ್ಪ ನನಗೇನೋ ಇಷ್ಟ ಆಯಿತು. ಒಂದು ಸ್ವಲ್ಪ ದೊಡ್ಡದಾಗೂ ಕಾಣಿಸುತ್ತೆ, ಪ್ಲಸ್ ಹ್ಯಾಂಗಿಂಗ್ಸ್ ಇರೋದ್ರಿಂದ ನನ್ನ ಮುಖಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಜೀವನ್ಗೆ ಕೂಡ ಫೋಟೋ ತೆಗೆದು ಸೆಂಡ್ ಮಾಡಿದೆ ಚೆನ್ನಾಗಿದೆಯಾ ಅಂತ. ನನಗೇನಂದರೆ ಒಬ್ಬರ ಹತ್ರನಾದರೂ ಒಪಿನಿಯನ್ ಕೇಳಬೇಕು. ನಾನು ಇಲ್ಲ ನಮ್ಮ ಚಿಕ್ಕಮ್ಮನ ಜೊತೆ ಹೋಗ್ತಾಯಿದ್ದೆ ಗೋಲ್ಡ್ ಶಾಪಿಂಗ್, ಇಲ್ಲ ಅಂತ ಅಂದರೆ ಉಷಾಕ, ಇಲ್ಲಾಂದರೆ ಜೀವನ್ ಅಷ್ಟೇನೆ. ಇನ್ನು ನಮ್ಮಪ್ಪ ನಮ್ಮಮ್ಮನ ಜೊತೆ ಎಲ್ಲ ಅವಾಗ ಹೋಗ್ತಾ ಇದ್ದಿದ್ದು. ಇವಾಗ ನಮ್ಮಮ್ಮ ಏನಾದ್ರು ಶಾಪಿಂಗ್ ಮಾಡುವಾಗ ನನ್ನನ್ನು ಕರ್ಕೊಂಡು ಹೋಗ್ತಾರೆ. ಸೊ ಇಷ್ಟೇನೆ ಈ ರೀತಿಯಾಗಿ ಇತ್ತು. ನಾನು ಒಬ್ಬಳೇ ಹೋಗಿ ತೊಗೊಂಡು ಬಂದಿದ್ದು ಫಸ್ಟ್ ಟೈಮ್ ಈ ಒಂದು ಗೋಲ್ಡ್ ಜ್ಯುವೆಲರಿನ. ಹೇಗಂದರೆ ಲೆಕ್ಕ ಎಲ್ಲ ಮಾಡೋದಕ್ಕೆ ಗೊತ್ತಲ್ವ, ಸೊ ಹಾಗಾಗಿ ಒಂದು ಧೈರ್ಯ. ಪ್ಲಸ್ ನಾನು 916 ಹಾಲ್ಮಾರ್ಕ್ ನೋಡಿನೇ ತೊಗೊಳ್ಳೋದು ಯಾವಾಗ್ಲೂ, ಅದು ಇನ್ನೊಂಥರ ಧೈರ್ಯ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಭಯ ಇತ್ತು, ಬಟ್ ಸ್ವಲ್ಪ ಪರವಾಗಿಲ್ಲ, ನಾನು ಕೂಡ ಕಲ್ತ್ಕೊಬೇಕಲ್ಲ ಅಂತ ಅಷ್ಟೇನೆ. ಸೊ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಸಂಜೆ ಜೀವನ್ ಬಂದಾಗ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಇವನ್ ಅವರು ಕೂಡ ನೋಡಿ ಹೇಳ್ತಾರೆ. ಒಂದು ಸ್ವಲ್ಪ ಅವರು ಕೂಡ ನೋಡಿ ಹೇಳಿದ್ರೆ ಇಷ್ಟ ಆಗುತ್ತೆ ಅಲ್ವ, ಓ ಪರವಾಗಿಲ್ಲ, ನಾನು ಚೆನ್ನಾಗಿರೋ
ಡಿಸೈನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತಲ್ಲ. ಸೊ ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಅಕ್ಷಯ ತೃತೀಯಾಗೆ ನೀವೆಲ್ಲ ಏನು ಪರ್ಚೇಸ್ ಮಾಡಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಗೋಲ್ಡೇ ಪರ್ಚೇಸ್ ಮಾಡಬೇಕು ಅಥವಾ ಸಿಲ್ವರೇ ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ. ಇಫ್ ಇನ್ ಕೇಸ್ ನಮಗೆ ಗೋಲ್ಡ್ ಅಥವಾ ಸಿಲ್ವರ್ ಏನಾದ್ರು ಪರ್ಚೇಸ್ ಮಾಡೋದಕ್ಕಾಗಲಿಲ್ಲ ಅಂತ ಅಂದರೆ ನಾವು ಮನೆಗೆ ಅವತ್ತಿನ ದಿನ ಅಕ್ಕಿ ಬೇಳೆ ಈ ಥರ ಏನಾದರೂ ತೊಗೊಂಡು ಬರ್ಬೋದು, ಅದು ಕೂಡ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಕೂಡ ಅಷ್ಟೇ ಅದನ್ನು ಫಾಲೋ ಮಾಡ್ತಿದ್ದೆ ಮುಂಚೆ. ಬಟ್ ಇವಾಗ ಒಂದು ಕಳೆದ 4 ವರ್ಷದಿಂದ ಏನಾದರೂ ಸಣ್ಣದಾಗಾದರೂ ತೊಗೊಳ್ತಾ ಇದ್ದೆ. ಅಥವಾ ಸಿಲ್ವರ್ ಆದರೆ ಸಿಲ್ವರ್, ಇಲ್ಲ ಅಂತ ಅಂದರೆ ಗೋಲ್ಡ್ ಆದರೆ ಗೋಲ್ಡು. ಸೊ ಲಾಸ್ಟ್ ಇಯರ್ ಕೂಡ ಗೋಲ್ಡ್ ತೊಗೊಂಡಿದ್ದೆ, ಬಟ್ ಈ ಇಯರ್ ಕೂಡ ಗೋಲ್ಡ್ ತೊಗೊಂಡಿದ್ದೀನಿ. ಇನ್ನು ಮುಂದೆ ಹಿಂಗೆ ಯಾವಾಗಾದರೂ ಹಿಂಗೆ ಸೇವಿಂಗ್ ಮಾಡ್ತಾ ಗೋಲ್ಡ್ ತೊಗೊಂಡ್ರೆ ಖುಷಿ. ಯಾಕೆಂತ ಅಂದರೆ ನಾವು ಆಲ್ ಆಫ್ ಅ ಸಡನ್ ಒಂದೇ ಸರಿ ಅಷ್ಟೊಂದು ಅಮೌಂಟ್ ಇಟ್ಕೊಂಡು ತೊಗೊಳಕ್ಕಾಗಲ್ಲ. ಯಾರಿಗಾದ್ರೂ ಆಗಲಿ ಸ್ವಲ್ಪ ಕಷ್ಟ ಅಂತೂ ಇದ್ದೇ ಇರುತ್ತೆ. ನಾನೇನಂತ ಅಂದರೆ ಸ್ವಲ್ಪ ದುಡ್ಡನ್ನ ಕೂಡಿಡ್ತಾ ಇದ್ದೆ ನಂದು ಅಂತ ಅಂದ್ಬಿಟ್ಟು, ಹಿಂಗೆ ಗೋಲ್ಡ್ ತೊಗೊಳ್ಬೇಕು ಅಂತಲೇ. ಅದು ಲಾಸ್ಟ್ 2 ಇಯರ್ಸಿಂದ ನಾನು ಅಭ್ಯಾಸ ಮಾಡ್ಕೊಂಡಿರೋದು. ಸೇವಿಂಗ್ಸ್ ಮಾಡಿ ಇಟ್ಕೊಂಡು ಆಮೇಲೆ ತೊಗೊಳ್ತೀನಿ. ಅದೇ ಥರ ಈ ವರ್ಷ ಕೂಡ ಅಂತ ಅಂದ್ಕೊಂಡು ತೊಗೊಂಡೆ. ಫೈನಲಿ ಜೀವನ್ ಬರ್ತ್ಡೇಗೆ ಅಂತ ಏನು ಗಿಫ್ಟ್ ಕೊಟ್ಟಿದ್ರು ಅದು ಪ್ಲಸ್ ನನ್ನ ಸೇವಿಂಗ್ ದುಡ್ಡನ್ನ ಹಾಕ್ಬಿಟ್ಟು ಈ ಒಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ನನಗದು ಫುಲ್ ಖುಷಿ ಅಂತ ಹೇಳ್ಬೋದು. ಗೋಲ್ಡ್ ಪರ್ಚೇಸ್ ಅಂದರೆ ಯಾವ ಹೆಣ್ಮಕ್ಳಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಅಲ್ವಾ? ಎಲ್ರಿಗೂ ಕೂಡ ಇಷ್ಟ ಇದ್ದೇ ಇರುತ್ತೆ. ತುಂಬ ರೇರ್ ಅಂತ ಹೇಳ್ಬೋದು. ಯಾರಾದರೂ ಇಷ್ಟ ಇಲ್ಲ ಅಂತ ಅಂದರೆ ಬಿಟ್ಟರೆ ಎಲ್ಲರಿಗೂ ಕೂಡ ಇಷ್ಟ ಇದ್ದೇ ಇರುತ್ತೆ. ಸೊ ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.